ನಮಸ್ಕಾರ ಸ್ನೇಹಿತರೆ. ಫೆಬ್ರವರಿ 17, 2026 ಇಡೀ ಜಗತ್ತು ಬೆಳಕಿನಲ್ಲಿದ್ದಾಗ ಭೂಮಿಯ ಒಂದು ಭಾಗ ಮಾತ್ರ ಹಗಲಲ್ಲೇ ಕತ್ತಲೆಯಲ್ಲಿ ಮುಳುಗಿತ್ತು. ಅಂಟಾರ್ಟಿಕಾದ ಆಕಾಶದಲ್ಲಿ ಮೂಡಿದ ಆ ಬೆಂಕಿಯ ಉಂಗುರ ಕೇವಲ ಗ್ರಹಣವಾಗಿರಲಿಲ್ಲ, ಅದು ಒಂದು ಎಚ್ಚರಿಕೆಯ ಗಂಟೆ. ಒಂದೆಡೆ ಅಪರೂಪದ ಖಗೋಳ ವಿದ್ಯಮಾನ, ಇನ್ನೊಂದೆಡೆ ಇಡೀ ಜಗತ್ತನ್ನೇ ಮುಳುಗಿಸಬಲ್ಲ ಡೂಮ್ಸ್ಡೇ ಗ್ಲೇಸಿಯರ್ನ ಅಪಾಯಕಾರಿ ಚಲನೆ. ಇದರ ನಡುವೆ ಭಾರತದ ವಿಜ್ಞಾನಿಗಳು -50 ಡಿಗ್ರಿ ಚಳಿಯಲ್ಲಿ ಮಾಡುತ್ತಿರುವ ಆ ಒಂದು ಸಂಶೋಧನೆ ಏನು ಗೊತ್ತಾ? ಅಂಟಾರ್ಟಿಕಾದ ಆಳದಲ್ಲಿ ಅಡಗಿರುವ ರಹಸ್ಯಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಆದರೆ ಅದಕ್ಕಿಂತ ಮುಂಚೆ ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಫೆಬ್ರವರಿ 17, 2026 ಅಂಟಾರ್ಟಿಕಾದ ಹಿಮಭೂಮಿಯ ಮೇಲೆ ಕಳೆದ 12 ವರ್ಷಗಳಲ್ಲೇ ಕಾಣದ ಅಪರೂಪದ ಕಂಕಣ ಸೂರ್ಯಗ್ರಹಣ ಸಂಭವಿಸಿದೆ. ಅಂಟಾರ್ಟಿಕಾದ ವಿಜ್ಞಾನಿಗಳು ಸುಮಾರು 2 ನಿಮಿಷ 20 ಸೆಕೆಂಡ್ಗಳ ಕಾಲ ಸೂರ್ಯನನ್ನ ಒಂದು ಬೆಂಕಿಯ ಉಂಗುರದಂತೆ ಕಂಡರು. ಈ ವಿದ್ಯಮಾನ ಕೇವಲ ಕಣ್ಣಿಗೆ ಹಬ್ಬವಲ್ಲ, ಇದು ಇಡೀ ಜಗತ್ತಿನ ಹವಾಮಾನದ ಮೇಲೆ ಬಿದ್ದಿರುವ ಪರಿಣಾಮದ ಮುನ್ಸೂಚನೆಯಾಗಿದೆ. ಈ ಗ್ರಹಣದ ವಿಶೇಷವೆಂದರೆ ಇದು ಪೂರ್ಣ ಪ್ರಮಾಣದಲ್ಲಿ ಗೋಚರಿಸಿದ್ದು ಕೇವಲ ಅಂಟಾರ್ಟಿಕಾದಲ್ಲಿ ಮಾತ್ರ. ಯುರೋಪಿಯನ್ ಸ್ಪೇಸ್ ಏಜೆನ್ಸಿಯ ಕನ್ಕಾರ್ಡಿಯಾ ಮತ್ತು ರಷ್ಯಾದ ಮಿರ್ನಿ ನಿಲ್ದಾಣಗಳಲ್ಲಿರುವ ವಿಜ್ಞಾನಿಗಳು ಈ ಸಮಯದಲ್ಲಿ ಅಯಾನುಮಂಡಲ ಅಂದರೆ ಅಯೋನೋಸ್ಪಿಯರ್ ಮೇಲೆ ಸೂರ್ಯನ ಬೆಳಕಿನ ಹಠಾತ್ ವ್ಯತ್ಯಾಸದ ಪ್ರಭಾವವನ್ನು ಅಳತೆ ಮಾಡಿದ್ದಾರೆ. ಈ ಸೈಂಟಿಫಿಕಲ್ ಫ್ಯಾಕ್ಟ್ ಏನು ಅಂದರೆ, ಚಂದ್ರನು ಸೂರ್ಯನ 96ರಷ್ಟು ಭಾಗವನ್ನು ಮುಚ್ಚಿದಾಗ ತಾಪಮಾನದಲ್ಲಿ ಉಂಟಾದ ತೀವ್ರ ಇಳಿಕೆ ಅಂಟಾರ್ಟಿಕಾದ ಹಿಮದ ಪದರಗಳ ಮೇಲೆ ಎಂತಹ ಒತ್ತಡ ಹೇರುತ್ತದೆ ಎಂಬುದನ್ನು ವಿಜ್ಞಾನಿಗಳು ಈಗ ಲೈವ್ ಆಗಿ ಅಧ್ಯಯನ ಮಾಡುತ್ತಿದ್ದಾರೆ. ಇದೇ ಸಮಯದಲ್ಲಿ ಅಂಟಾರ್ಟಿಕಾದಿಂದ ಒಂದು ಆತಂಕಕಾರಿ ವರದಿ ಬಂದಿದೆ. ಸರಿಸುಮಾರು ಗ್ರೇಟ್ ಬ್ರಿಟನ್ ಗಾತ್ರದಷ್ಟಿರುವ ಥ್ವೈಟ್ಸ್ ಗ್ಲೇಸಿಯರ್ ಅಪಾಯಕಾರಿ ವೇಗದಲ್ಲಿ ಕರಗುತ್ತಿದೆ. ಬ್ರಿಟಿಷ್ ಅಂಟಾರ್ಟಿಕ್ ಸರ್ವೆ ಅಂದರೆ BAS ವಿಜ್ಞಾನಿಗಳು ಈ ವಾರವಷ್ಟೇ ಹಿಮದ 1000 ಮೀಟರ್ ಆಳಕ್ಕೆ ಕೊರೆದು ಬೆಚ್ಚಗಿನ ಸಮುದ್ರದ ನೀರು ಮಂಜುಗಡ್ಡೆಯ ಬುಡವನ್ನೇ ತಿನ್ನುತ್ತಿರುವುದನ್ನು ಪತ್ತೆ ಹಚ್ಚಿದ್ದಾರೆ. ನಾವಿಲ್ಲಿ ಸೀಬೆಡ್ ಕರ್ಟನ್ ಬಗ್ಗೆ ತಿಳ್ಕೋಬೇಕು. ಈ ಮಂಜುಗಡ್ಡೆ ಕರಗುವುದನ್ನು ತಡೆಯಲು ವಿಜ್ಞಾನಿಗಳು ಸಮುದ್ರದ ಅಡಿಯಲ್ಲಿ 80 ಕಿಲೋಮೀಟರ್ ಉದ್ದದ ದೈತ್ಯಾಕಾರದ ಪರದೆಯನ್ನ ಅಂದರೆ ಅಂಡರ್ ವಾಟರ್ ವಾಲ್ ನಿರ್ಮಿಸುವ ವಿಪ್ಲವಕಾರಿ ಯೋಜನೆಯನ್ನ ಚರ್ಚಿಸುತ್ತಿದ್ದಾರೆ. ಇದು ಬೆಚ್ಚಗಿನ ನೀರು ಮಂಜುಗಡ್ಡೆಯನ್ನು ತಲುಪದಂತೆ ತಡೆಯುವ ವಿಶ್ವದ ಮೊದಲ ಪ್ರಯತ್ನವಾಗಲಿದೆ. ಅಂಟಾರ್ಟಿಕಾದಲ್ಲಿ ಭಾರತದ ಪಾತ್ರ ಈಗ ಮೊದಲಿಗಿಂತಲೂ ಪ್ರಬಲವಾಗಿದೆ. ಈ ವಾರವಷ್ಟೇ ಅಂದರೆ ಫೆಬ್ರವರಿ 16, 2026 ದೆಹಲಿಯ ಏಮ್ಸ್ AIIMS ವೈದ್ಯರು ಅಂಟಾರ್ಟಿಕಾದ ಮೈತ್ರಿ ನಿಲ್ದಾಣದೊಂದಿಗೆ ಸೇರಿ ಟೆಲಿರೊಬೋಟಿಕ್ ಅಲ್ಟ್ರಾಸೌಂಡ್ ಅನ್ನು ಯಶಸ್ವಿಯಾಗಿ ಪರೀಕ್ಷಿಸಿದ್ದಾರೆ. ಅಂದರೆ 12,000 ಕಿಲೋಮೀಟರ್ ದೂರದಲ್ಲೇ ಕುಳಿತು ವೈದ್ಯರು ಅಂಟಾರ್ಟಿಕಾದಲ್ಲಿರುವವರಿಗೆ ಚಿಕಿತ್ಸೆ ನೀಡುವ ತಂತ್ರಜ್ಞಾನ ಇದು. ಭಾರತವು ತನ್ನ 35 ವರ್ಷ ಹಳೆಯ ಮೈತ್ರಿ ಎಂಬ ನಿಲ್ದಾಣವನ್ನು ಬದಲಿಸಿ 2029ರ ವೇಳೆಗೆ ಪೂರ್ಣಗೊಳ್ಳಲಿರುವ ಅತ್ಯಾಧುನಿಕ ಹಸಿರು ಸಂಶೋಧನಾ ಕೇಂದ್ರವನ್ನಾಗಿ ಅಂದರೆ ಗ್ರೀನ್ ರಿಸರ್ಚ್ ಬೇಸ್ ಮೈತ್ರಿ 2 ಅನ್ನು ರೂಪಿಸುತ್ತಿದೆ. ಇದು ಸಂಪೂರ್ಣವಾಗಿ ಸೌರ ಮತ್ತು ಪವನ ಶಕ್ತಿಯಿಂದ ನಡೆಯಲಿದೆ. ಅಂಟಾರ್ಟಿಕಾದಲ್ಲಿ ನಡೆಯುವ ಗ್ರಹಣವಾಗಲಿ ಅಥವಾ ಮಂಜುಗಡ್ಡೆಯ ಕರಗುವಿಕೆಯಾಗಲಿ ಅದು ಕೇವಲ ಆ ಖಂಡಕ್ಕೆ ಸೀಮಿತವಲ್ಲ. ಸಮುದ್ರ ಮಟ್ಟ ಏರಿಕೆಯಾದರೆ ಅದು ಬೆಂಗಳೂರು, ಮುಂಬೈ ಅಥವಾ ನ್ಯೂಯಾರ್ಕ್ನಂತಹ ನಗರಗಳಿಗೂ ಅಪಾಯಕಾರಿ. ವಿಜ್ಞಾನಿಗಳು ತಮ್ಮ ಕೆಲಸ ಮಾಡುತ್ತಿದ್ದಾರೆ, ಆದರೆ ಭೂಮಿಯ ತಾಪಮಾನ ಕಡಿಮೆ ಮಾಡುವುದು ನಮ್ಮ ಜವಾಬ್ದಾರಿಯೂ ಹೌದು. ಹಾಗಾಗಿ ದೊಡ್ಡ ದೊಡ್ಡ ಮರಗಳನ್ನು ಕಡಿಯದೆ ಹೆಚ್ಚಾಗಿ ಗಿಡ ಮರಗಳನ್ನು ಬೆಳೆಸುವ ಪ್ರಯತ್ನ ಮಾಡೋಣ. ಅಂಟಾರ್ಟಿಕಾದಲ್ಲಿ ಭಾರತೀಯ ವಿಜ್ಞಾನಿಗಳ ಸಾಧನೆಯ ಬಗ್ಗೆ ನಿಮ್ಗೇನನ್ಸುತ್ತೆ ಅದನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ರೋಚಕ ಮತ್ತು ವೈಜ್ಞಾನಿಕ ವಿಷಯಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.